ಅನು ನನಗೆ ಈ ವಿಷಯ ಹೇಳಿದಾಗ ನನಗಿದು ಗೊತ್ತಾಗತ್ತೆ. ಶಕ್ತಿ ಜೊತೆಗೆ ಯುಕ್ತಿನೂ ಉಪಯೋಗಿಸಿ ಹೋರಾಡ್ಬೇಕು. ಅವಾಗ ಖಂಡಿತ ರಿಸಲ್ಟ್ ಬರುತ್ತೆ. ಬರೀ ಶಕ್ತಿ ಪ್ರಯೋಗ ಮಾತ್ರ ಆದ್ರೆ ನಮ್ ಪರವಾಗಿ ರಿಸಲ್ಟ್ ಬರ್ದೇ ಹೋಗ್ಬೋದು. ತೇಜು, ಸ್ಕೂಲಲ್ಲಿ ಏನ್ ರಾಮಾಯಣ ನಿಂದು? ನೀನ್ ಟೀಚರ್ಸೇ ಹೆದರ್ ಬೀಳ್ತಾರಲ್ಲೋ. ಸ್ಕೂಲಲ್ಲಿ ಹಾಗೆಲ್ಲ ಮಾಡ್ತಾರಾ? ಎಲ್ಲ ಅದನ್ನೇ ಮಾಡೋದು. ಅವಳನ್ ಕೇಳಿದ್ರೆ ನಿನ್ ಮೇಲೆ ಹೇಳ್ತಾಳೆ, ನೀನ್ ನೋಡಿದ್ರೆ ಅವಳ ಮೇಲೆ ಹೇಳ್ತಿದೀಯ. ತುಂಬಾ ತೊಂದ್ರೆ ಮಾಡ್ತಾಳಪ್ಪ. ನೆಕ್ಸ್ಟ್ ಟೈಮ್ ನಾನ್ ಸುಮ್ನೆ ಇರಲ್ಲ. ಪುಟ್ಟ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಸ್ಕೂಲ್ ಅಂದ್ಮೇಲೆ ಈ ರೀತಿ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಅದೇ ವಿಷಯ ಯಾಕೆ ಮಾತಾಡ್ತಾ ಇದ್ಯಾ? ನೋಡು, ಪ್ರತಿದಿನ ಸ್ಕೂಲ್ ಶುರುವಾಗಿ ಮುಗಿಯೋವರೆಗೂ ನಿಮ್ಮೆಲ್ರ ಜವಾಬ್ದಾರಿ ನಿಮ್ ಮಿಸ್ದು, ನಿಮ್ ಹೆಡ್ ಮಿಸ್ದು, ಹಾಗೆ ಸ್ಕೂಲ್ದಾಗಿರುತ್ತೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ನವರು ಸ್ಕೂಲ್ನ ಕ್ಲೋಸ್ ಮಾಡ್ತಾರೆ. ಗೊತ್ತಾ ನಿನಗೆ? ಪಾಪ ಕಣೋ, ಟೀಚರ್ಸ್ ಗಾಬ್ರಿಯಿಂದ ಪೇರೆಂಟ್ಸ್ ಫೋನ್ ಮಾಡಿ ಕರ್ಸ್ಕೊಳ್ಳೋ ಕೆಲ್ಸಗಳನ್ನ ನೀವು ಮಾಡಬಾರ್ತಾನೆ? ಸರಿ. ಈಗ ನೀನೇ ನೋಡು, ಗಲಾಟೆ ಇರೋದು ಯಾರಿಗೆ? ನಿನಗೆ ಮತ್ತೆ ಅನುಗೆ. ಆದ್ರೆ ಅವ್ರ ಅಮ್ಮ ಕೆಲ್ಸನ ಬಿಟ್ಟು ಸ್ಕೂಲ್ಗೆ ಬರ್ಬೇಕಾಯ್ತು. ಅವ್ರಿಗೆ ತೊಂದರೆ ಆಗಿಲ್ವಾ? ನೀನು ನನಗ್ ಬುದ್ಧಿ ಹೇಳ್ದಂಗೆ ಅನ್ನು ಅಮ್ಮನೂ ಅವಳಿಗೆ ಬುದ್ಧಿ ಹೇಳಿರ್ತಾರೆ ಕಣೋ, ಖಂಡಿತ ಹೇಳಿರ್ತಾರೆ. ನಮಗ್ ಗೊತ್ತಾಗಿರಲ್ಲ ಅಷ್ಟೇ. ಅವನ್ನೇ ನನ್ಗೆ ಯಾವಾಗ್ಲೂ ಕಾಟ ಕೊಡೋದು. ಅವಳು ಬೇರೆ ಸ್ಕೂಲ್ಗೆ ಹೋಗಿ ಸೇರ್ಕೊಳ್ಳಿ ಬಿಡು. ಹಾಗೆಲ್ಲ ಹೇಳ್ಬಾರ್ದು ತೇಜು. ಅವಳು ನಿಂತರನೇ ಚಿಕ್ಕವಳು ತಾನೆ. ಏನೋ ನಿಂತರ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾಳೆ. ನೀನು ತಪ್ಪು ಮಾಡಿದ್ಯಾ ತಾನೆ? ಮಾಡಿದ್ದೀನಿ. ಅನು ತರ ಕಾಟ ಕೊಡಲ್ಲ. ಸ್ಕೂಲಲ್ಲಿ ಟೀಚರ್ ಇರೋದು ಯಾಕೆ? ಏನಾದ್ರೂ ಆದ್ರೆ ಅವ್ರಿಗೆ ಹೇಳ್ಬೇಕು ತಾನೆ. ನೀವೇ ಈ ರೀತಿ ಡಿಸಿಷನ್ಸ್ ತಗೋಬಾರ್ದು ತೇಜು. ಸರಿ ಅಪ್ಪ. ಇಲ್ಲಿ ನೋಡಿ, ಇಲ್ಲಿ ನಮ್ಮೆಲ್ಲಾ ಬೆರಳುಗಳ ಸೈಜು ಒಂದೇ ಇದೆಯಾ? ಇಲ್ಲ. ಅದೇ ರೀತಿ ಸ್ಕೂಲಲ್ಲೆಲ್ಲರೂ ನಮ್ ತರ ಇರಲ್ಲ. ಒಬ್ಬೊಬ್ರಿಗೊಂಥರ ಬುದ್ಧಿ ಇರುತ್ತೆ. ಅದ್ಯಾವ್ದು ನಮ್ ಕೈಯಲ್ಲಿ ಇರಲ್ಲ ಕಣೋ. ನಮ್ ಬುದ್ಧಿ ಯಾವಾಗ್ಲೂ ನಮ್ ಕೈಯಲ್ಲಿರ್ಬೇಕು. ಓಕೆ? ಯಾರಾದ್ರೂ ಏನಾದ್ರೂ ಹೇಳೋದು ಅಥವಾ ಇಂಥದ್ದು ಮಾಡು ಅಂತ ಹೇಳಿದಾಗ ನಾವು ಯೋಚನೆ ಮಾಡಿ ರಿಯಾಕ್ಟ್ ಮಾಡ್ಬೇಕು. ಓಕೆ? ಸ್ಕೂಲಲ್ಲಿ ಇಷ್ಟ ಆಗೋದು ಇಷ್ಟ ಆಗದೆ ಇರೋದು ಎರಡೂ ಇರುತ್ತೆ. ನಮ್ಗೇನ್ ಬೇಕು ಅನ್ನೋದನ್ನ ನಾವು ಪಿಕ್ ಮಾಡ್ಬೇಕು. ಇನ್ನೊಬ್ರು ಹೇಳಿದನ್ನ ನಾವು ಪಿಕ್ ಮಾಡಬಾರ್ದು. ಗಾಟ್ ಇಟ್? ನಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಅದೇ ರೀತಿ ಇನ್ನೊಬ್ರಿಂದ ನಮಗ್ ತೊಂದರೆ ಆಗ್ತಿದೆ ಅಂದ್ರೆ ನಿಮ್ಮಿಂದ ತೊಂದರೆ ಆಗ್ತಿದೆ ಅಂತ ಅವ್ರಿಗೆ ಹೇಳ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮಿಂದ ಏನಾದ್ರೂ ತೊಂದರೆ ಆದ್ರೆ ನಮಗ್ ಹೇಳಿ ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಓಕೆ? ನೋಡ್ ತೇಜು, ನಾವ್ ಯಾವತ್ತೂ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅದೇ ರೀತಿ ನಮಗ್ ನಾವು ತೊಂದರೆ ಮಾಡ್ಕೋಬಾರ್ದು. ಆಯ್ತಾ? ವೆರಿ ಗುಡ್. ಸರಿ, ಡ್ರಾಯಿಂಗ್ ಮುಗಿಸ್ಕೋ. ಓಕೆ? ಏನ್ ಕಂದ? ನನಗೊಂದ್ ಸೈಕಲ್ ಕೊಡ್ಸು. ನನ್ಗೆ ಮನೇಲಿ ಆಟ ಆಡೋದಕ್ಕೆ ಯಾರು ಇಲ್ಲ. ಬೋರ್ ಆಗತ್ತೆ. ಯಾವಾಗ ನೋಡಿದ್ರು ಆಟ ಆಟ ಆಟತ್ತೆ ಧ್ಯಾನ ನಿನಗೆ. ಯಾವತ್ತಾದ್ರೂ ನನ್ನ ಹತ್ರ ನೋಟ್ ಬುಕ್ ಕೊಡ್ಸು, ಡ್ರಾಯಿಂಗ್ ಬುಕ್ ಕೊಡ್ಸು, ಕಲರ್ ಪೆನ್ಸಿಲ್ ಕೊಡ್ಸು ಅಂತ ಕೇಳಿದ್ಯಾ ನೀನು? ಪ್ಲೀಸ್ ಅಮ್ಮ, ಸೈಕಲ್ ಕೊಡ್ಸು. ಕೊಡ್ಸಲ್ಲ ಅಂತ ನಾನ್ ಹೇಳಲ್ಲ. ಆದ್ರೆ ಒಂದ್ ಕಂಡೀಷನ್ ಇದೆ. ಏನು? ನಾನ್ ಹೇಳಿದ್ದನ್ನ ನೀನ್ ಕೇಳ್ಬೇಕು. ಹಂಗಿದ್ರೆ ಸೈಕಲ್ ಕೊಡಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಹೌದು. ಮತ್ತೆ ನೀನ್ ಹೇಳಿದ್ದನ್ನೆಲ್ಲ ನಾನ್ ಕೇಳ್ಬೇಕು. ನಾನ್ ಹೇಳಿದ್ದನ್ನ ನೀನ್ ಕೇಳಲ್ವಾ? ಕೇಳಿದ್ರೆ ಸೈಕಲ್ ಕೊಡಿಸ್ತ್ಯಾ? ಕೊಡಿಸ್ತೀನಿ. ಹಾಗಾದ್ರೆ ನೀನ್ ಹೇಳಿದ್ದನ್ನ ನಾನ್ ಕೇಳ್ತೀನಿ. ನೀನೇ ನೋಡ್ದೆ ಅಲ್ಲ ಮಿಸ್ ಇವತ್ ಹೆಂಗ್ ಹೇಳಿದ್ರು ಅಂತ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ಆ ತೇಜು ಪಾಪ ಅಲ್ವಾ? ಅವನ್ ಮಾತ್ರ ಅಲ್ಲ, ನಿನ್ ಜೊತೆ ಇರೋ ಯಾವ ಮಕ್ಕಳಿಗೂ ಹಾಗ್ ಮಾಡ್ಬಾರ್ದು. ಬ್ಯಾಡ್ ಗರ್ಲ್ ಅಂತ ಹೇಳ್ತಾರೆ. ತೇಜುನು ನನಗೆ ಸಿಟ್ ಬರಿಸ್ತಾನೆ, ಕಿಟ್ಲೆ ಮಾಡ್ತಾನೆ, ಪೆನ್ಸಿಲ್ ನ ಬಚ್ಚಿಕ್ತಾನೆ.
ನನಗ್ ಕೋಪ ಬರಲ್ವ ಹೇಳು? ನಿಂಗ್ ಕೋಪ ಬರುತ್ತೆ ಕಂದ, ಹಾಗಂತ ನೀನೇ ಆಕ್ಷನ್ ತಗೊಳ್ಳೋದಾ? ಇದ್ರಿಂದ ನನಗ್ ತೊಂದ್ರೆ ಆಗತ್ತೆ ಕಂದ. ತೊಂದ್ರೆನಾ? ಹೌದು, ನಾನ್ ಆಫೀಸಲ್ಲಿ ಇರ್ತೀನಿ, ನನಗ್ ಇಂಪಾರ್ಟೆಂಟ್ ಮೀಟಿಂಗ್ಗಳಿರುತ್ತೆ. ನೀನ್ ಈ ತರ ಮಾಡೋದ್ರಿಂದ ನಿಮ್ ಮಿಸ್ ನನಗ್ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಸ್ಕೂಲಿಗೆ ಬರಕ್ ಹೇಳ್ತಾರೆ. ಆಗ ನನಗೂ ತೊಂದ್ರೆ, ನನ್ ಜೊತೆ ಮೀಟಿಂಗ್ ಅಲ್ಲಿರೋರ್ಗೂ ತೊಂದ್ರೆ ಅಲ್ವಾ? ಮಿಸ್ಗೆ ನೀನೇ ಹೇಳು ಮೀಟಿಂಗ್ ಮುಗಿದ್ಮೇಲೆ ಬರ್ತೀನಿ ಅಂತ. ಹಾಗಲ್ಲ ಕಂದ, ನಿನ್ ವಿಷಯದಲ್ಲಿ ನಾನ್ ಆಮೇಲೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ನೀನಿನ್ನು ಚಿಕ್ಕವಳು, ಕೆಲ್ವೊಂದನ್ನ ನಾನ್ ಹೇಳಿದ್ರೆ ಅದ್ ನಿನಗ್ ಅರ್ಥ ಆಗಲ್ಲ. ಬೆಟರ್ ಏನ್ ಗೊತ್ತಾ, ನೀನು ಸ್ಕೂಲಲ್ಲಿ ಯಾವ್ದೇ ರೀತಿ ತರ್ಲೆ ಮಾಡಿದ್ರೆ ನಿಮ್ ಮಿಸ್ ಹೇಳೋದನ್ನ ಕೇಳ್ಕೊಂಡಿರು. ಕೇಳಿಸ್ತಾ ನಾನ್ ಹೇಳಿದ್ದು? ಆವು ಅಂತನಾದ್ರೂ ಹೇಳೆ, ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ ಪಿಂಕ್ ಕಲರ್ ಸೈಕಲ್ ಕೊಡ್ಸು ಪ್ಲೀಸ್. ನಿನಗೆ ಬರೀ ಆಟದ ಕಡೆನೆ ಗಮನ ಕಂದ. ಎಷ್ಟು ಆಡ್ತೀಯ ನೀನು? ಬೋರ್ ಆಗಲ್ವಾ ನಿನಗೆ? ಮಿಸ್ಸು ನನ್ಗಿನ್ನೊಂದನ್ನು ಹೇಳಿದಾರೆ. ರೈಮ್ಸ್ ಹೇಳ್ಕೊಡುವಾಗ ಕಿಟ್ಕಿಯಿಂದ ಆಚೆ ನೋಡ್ತಿದ್ಲು ಅಂತ. ಯಾಕ್ ಕಿಟ್ಕಿಯಿಂದ ಆಚೆ ನೋಡ್ತೀಯ ನೀನು? ಯಾಕೆ ನೋಡ್ಬಾರ್ದು ಕಿಟಕಿಯಿಂದ ಆಚೆಗೆ? ಕಿಟ್ಕಿಯಿಂದ ಆಚೆ ನೋಡೋದು ತಪ್ಪಲ್ಲ ಕಂದ, ಆದ್ರೆ ಮಿಸ್ ಏನಾದ್ರೂ ಹೇಳ್ಕೊಡುವಾಗ ಕಿಟ್ಕಿಯಿಂದ ಆಚೆ ನೋಡಿದ್ರೆ ತುಂಬಾ ದೊಡ್ಡ ತಪ್ಪಾಗತ್ತೆ. ಡೀಸೆನ್ಸಿ ಇಲ್ಲ ಅಂತಾರೆ. ನೀನಿವಾಗ ನನ್ನ ಹತ್ರ ಸೈಕಲ್ ಬೇಕು ಅಂತ ಕೇಳ್ತಿದ್ದೆ. ಪಿಂಕ್ ಕಲರ್ ಸೈಕಲ್. ಆಯ್ತು, ನಿನ್ಗಿವಾಗ ಪಿಂಕ್ ಕಲರ್ ಸೈಕಲ್ ಬೇಕಲ್ವಾ? ನೀನ್ ಸೈಕಲ್ ಬೇಕು ಅಂತ ಕೇಳ್ದಾಗ ನಾನ್ ಆ ಕಡೆ ತಿರ್ಕೊಂಡ್ ಮಲ್ಗಿದ್ರೆ ಅವಾಗ ನಿನಗ್ ಹೇಗ್ ಅನ್ನಿಸ್ತಿತ್ತು? ಕೋಪ ಬರ್ತಾ ಇತ್ತು. ಯಾಕೆ? ನಾನು ಹೇಳುದನ್ನ ನೀನ್ ಕೇಳಿಸ್ಕೊಳ್ಳಿಲ್ಲ ಅಂತ. ಹಾಗೆ ಮಿಸ್ಗೂ ಕೋಪ ಬರುತ್ತೆ, ಅವ್ರೇನಾದ್ರೂ ಹೇಳುವಾಗ ನಿನ್ ಕಿಟ್ಕಿಯಿಂದ ಆಚೆ ನೋಡಿದ್ರೆ. ಗೊತ್ತಾಯ್ತಾ? ಗೊತ್ತಾಯ್ತು. ಚೆನ್ನಾಗ್ ಓದ್ಬೇಕು, ಮಿಸ್ ಕೊಡೋ ಹೋಮ್ವರ್ಕ್ ಮಾಡ್ಬೇಕು, ಹಾಗೆ ಮಿಸ್ಗೆ ಬೇಜಾರ್ ಮಾಡ್ಬಾರ್ದು. ಕಡಿಮೆ ಹೋಮ್ವರ್ಕ್ ತಾನೇ ಕೊಡ್ತಾರೆ, 1 hour ಅಲ್ಲಿ ಫಿನಿಶ್ ಮಾಡ್ಬಿಡ್ಬೋದು. ಅಯ್ಯೋ ಗಮ್ಮ, ಡೈಲಿ ಹೋಮ್ವರ್ಕ್ ಕಂಡ ಬೋರ್ ಆಗತ್ತೆ. ಬರೀ ಹೋಮ್ವರ್ಕ್ ಮಾಡ್ಕೊಂಡಿದ್ರೆ ಆಟ ಆಡೋದ್ ಯಾವಾಗ? ಆಡ್ಬಾರ್ದು ಅಂತ ನಾನ್ ಹೇಳಲ್ಲ, ಆಟದ ಜೊತೆ ಪಾಠನೂ ಬೇಕಲ್ವಾ? ನೀನ್ ಹೋಮ್ವರ್ಕ್ ಮುಗಿಸಿ ಆಟ ಆಡಿದ್ರೆ ನಿನ್ನನ್ ಯಾರೂ ಕೇಳಲ್ಲ, ಆದ್ರೆ ಬರೀ ಆಟ ಆಡಿದ್ರೆ ಅದ್ ತಪ್ಪಾಗತ್ತಲ್ವಾ ಕಂದ? ಸ್ಕೂಲ್ಗೆ ಹೋಗಲ್ಲ ಅಮ್ಮ, ನನಗಿಷ್ಟ ಇಲ್ಲ. ನೋಡು, ನೀನ್ ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಾನ್ ನಿನ್ನನ್ ಮಾತಾಡ್ಸೋದೇ ಇಲ್ಲ. ನಿನಗ್ ಗೊತ್ತಾಗ್ದೇ ಇರೋ ತರ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಮ್ಮ, ಹಂಗೆಲ್ಲ ಮಾಡ್ಬೇಡ. ನೀನ್ ನನ್ ಜೊತೆನೇ ಇರ್ಬೇಕು. ನಾನ್ ನಿನ್ ಜೊತೆನೇ ಇರ್ಬೇಕು ಅಂತಂದ್ರೆ ಇನ್ಮೇಲೆ ನಿಮ್ ಮಿಸ್ಸು ನನ್ ಹತ್ರ 1 ಕಂಪ್ಲೇಂಟು ಹೇಳ್ಬಾರ್ದು. ಆ ಥರ ನೀನ್ ಇರ್ಬೇಕು. ಸರಿ ಆಯ್ತು, ನನ್ ಪಾಡಿಗೆ ನಾನು ಆಟ ಆಡ್ಕೊಂಡು ಇದ್ಬಿಡ್ತೀನಿ. ತೇಜು ಹತ್ರ ಹೋಗಲ್ಲ. ಎಲ್ ಹೋದ್ರೂ ತಿರ್ಗಿ ಆಟದ ವಿಷಯಕ್ಕೆ ಬರ್ತೀಯಲ್ಲ ನೀನು. ಆಟದ ಜೊತೆ ಪಾಠನೂ ಮುಖ್ಯ, ಅರ್ಥ ಆಯ್ತಾ? ಸರಿ, ಮಲ್ಕೊಳ್ಳೋಣ, ಲೇಟ್ ಆಯ್ತು. ನಾಳೆ ನಾವ್ ಸ್ಕೂಲಿಗೆ ಹೋಗ್ಬೇಕು. ಹ್ಮ್